ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಬಂದು ನಾವು ಒಂದು ಪ್ರಮಾಣವನ್ನು ತಗೊಂಡಿದ್ದೀವಿ. ಇಲ್ಲಿ ಮಳವಳ್ಳಿ ಕ್ಷೇತ್ರಕ್ಕೆ ಆಮ್ ಆದ್ಮಿ ಪಕ್ಷ ಈ ಸತಿ ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ಇಲ್ಲಿ ಕಾರ್ಪೊರೇಷನ್ ಚುನಾವಣೆ ನಡೆಯಲಿದೆ. ಅದರಲ್ಲಿ 23 ವಾರ್ಡಲ್ಲೂ ಎಲ್ಲ ವಾರ್ಡಲ್ಲೂ ಸಹ ನಮ್ಮ ಇಲ್ಲಿ ತಾಲೂಕು ತಂಡದ ಎಲ್ಲರೂ ಸೇರಿ ಕಾರ್ಯಕರ್ತರು ಈ ಸತಿ ನಾವು ಇಲ್ಲಿ ಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದು ಇಲ್ಲಿ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ. ಯಾವ ಒಂದು ಕಚೇರಿಗೆ ಹೋದರೂ ಇಲ್ಲಿ ಪ್ರಕಾರ ನಮ್ಮ ಕಾರ್ಯಕರ್ತರ ಪ್ರಕಾರ ಲಂಚ ಇಲ್ಲದೆ ಏನೂ ಕೆಲಸ ಆಗ್ತಾ ಇಲ್ಲ. ಜನನ ಮರಣ ಪತ್ರ ಆಗಲಿ, ಆದಾಯ ಪತ್ರ ಆಗಲಿ, ಜಾತಿ ಪ್ರಮಾಣ ಪತ್ರ, ಈ ಪ್ರಮಾಣ ಪತ್ರ, ಆ ಪ್ರಮಾಣ ಪತ್ರ, ಏನಕ್ಕಾದ್ರೂ ಎಲ್ಲಿ ಹೋದರೂ ಒಂದು ಲಂಚ ಇಲ್ಲದೆ ಏನೂ ಕೆಲಸ ಆಗ್ತಾ ಇಲ್ಲ. ಕಾಮಗಾರಿಗಳು ನಡೀತಾ ಇಲ್ಲ. ಕಳಪೆ ಕಾಮಗಾರಿ ನಡೆದ್ರೂ ಸಹ ಕಳಪೆ ನಡೀತಾ ಇದೆ. ಸೊ ಇಲ್ಲಿ ನಮ್ಮ ಸ್ಥಳೀಯ ನಾಯಕರಾದಂತಹ ವಸೀಂ ಅಂತ, ಇಲ್ಲಿ ಕ್ಷೇತ್ರದ ನೆಲ್ಲೂರಿನ ನಮ್ಮ ಚೆನ್ನಪ್ಪ ಗೌಡ ಅಂತ, ಅವರು ಇಲ್ಲೇ ಅವ್ರದ್ದು ಹಳ್ಳಿನವರು, ಅವರೇ ಇಲ್ಲಿ ಉಸ್ತುವಾರಿ, ಹಾಗೂ ನಮ್ಮ ದಕ್ಷಿಣ ಕರ್ನಾಟಕ ಉಸ್ತುವಾರಿ ಶ್ರೀ ಬಸವರಾಜ ಮುದಿಗೌಡರವರು, ಇವರೆಲ್ಲರೂ ಸೇರಿಕೊಂಡು ನಾವು ನಮ್ಮ ತಂಡ ಇವತ್ತಿನ ದಿವಸ ಇಲ್ಲಿ ಸಮೀಕ್ಷೆ ನಡೆಸಿ ನಮಗೆ ಒಂದು ಎಲ್ಲ ಇಲ್ಲಿ ಜನಗಳ ಜೊತೆ ನಾವು ಮಾತಾಡಿದ್ದೀವಿ. ಈ ಪತ್ರಕರ್ತರ ಭವನ ಹೋಗಿ ನಾವು ಅಲ್ಲಿ ಒಂದು ಸಭೆಯನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಜನ ಹೇಳ್ತಾ ಇದ್ದಾರೆ, ನೋಡಿ ಸ್ವಾಮಿ, ನಿಮ್ಮ ಪಕ್ಷ ಬಂದು ಒಂದು ಪ್ರಾಮಾಣಿಕ ರಾಜಕೀಯವನ್ನು ಮಾಡಬೇಕು. ನಾವು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ, ಆಮ್ ಆದ್ಮಿ ಪಕ್ಷ ರಾಜಕೀಯವನ್ನು ಬದಲಾಯಿಸೋಕ್ಕೆ ಬಂದಿದ್ದೀವಿ. ಇಲ್ಲಿ ಖಂಡಿತವಾಗಲೂ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳು ಏನೇನು ನಮ್ಮ ಅಧಿಕಾರ ಕ್ಷೇತ್ರ ಇದೆಯೋ ಅದರಲ್ಲಿ ಎಲ್ಲರಿಗೂ ಮೂಲಭೂತ ಸೌಕರ್ಯಗಳು, ಸೌಲಭ್ಯಗಳನ್ನ ತಲುಪಿಸೋ ಕೆಲಸ ನಮ್ಮ ಇಲ್ಲಿ ವಾರ್ಡ್ ಯಾರು ಸ್ಪರ್ಧೆ ಮಾಡ್ತಾರೋ ಗೆದ್ದು ಬಂದು ಆಯ್ಕೆ ಮಾಡಿ ಕೌನ್ಸಿಲಿಗೆ ಬಂದು ಇಲ್ಲಿ ಸಭೆಯಲ್ಲಿ ಅಧಿಕಾರ ಹಿಡಿದು ಇಲ್ಲಿ ಬದಲಾವಣೆ ತೊಗೊಂಬಂದೇ ತರ್ತೀವಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಭೀಮ್. ನಮಸ್ಕಾರ, ನನ್ನ ಹೆಸರು ಬಸವರಾಜ ಮುದಿಗೌಡ, ಕರ್ನಾಟಕ ರಾಜ್ಯ ದಕ್ಷಿಣ ಕರ್ನಾಟಕದ ಸಂಘಟನಾ ಕಾರ್ಯದರ್ಶಿ. ಇವತ್ತು ಮಳವಳ್ಳಿಯಲ್ಲಿ ಒಂದು ಸಂಘಟನೆ ಬೆಳೆಸೋ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಕಾರ್ಯಕರ್ತರು ವಸೀಂ ಮತ್ತು ಅವರ ಸಂಘಟಕರೆಲ್ಲ ಸೇರಿಕೊಂಡು ಇಲ್ಲಿ ಒಂದು ಮಂಡ್ಯ ಜಿಲ್ಲೆ, ಎಸ್ಪೆಷಲಿ ಕರ್ನಾಟಕದಲ್ಲಿ ಒಂದು ಕೆಟ್ಟ ಚಾಳಿಯನ್ನು ಹಾಕ್ಬಿಟ್ಟಿದ್ದಾರೆ. JDS ದೇವೇಗೌಡರು ಸೇರಿಕೊಂಡು ಇದೊಂಥರ ತಮ್ಮ ಪರಿವಾರದ ಒಂದು ಜಿಲ್ಲೆ ಆಗಿ ಕನ್ವರ್ಟ್ ಮಾಡಿದ್ದಾರೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನ ಕೊಟ್ಟರು, ಒಂದು ಪ್ರಜಾಪ್ರಭುತ್ವ ಅನ್ನೋವಂಥ ಪದ್ಧತಿ ಕೊಟ್ಟರು. ಆದರೆ ಇಲ್ಲೇನು ನಡೀತಾ ಇದೆ ಅಂದರೆ, ಒಂದೇ ಕುಟುಂಬದವರು, ಅವ್ರ ಕುಟುಂಬದವರೇ ರಾಜ್ಯಸಭಾ MP ಆಗಬೇಕು, ಅವ್ರ ಕುಟುಂಬದವರೇ ಲೋಕಸಭಾ MP ಆಗಬೇಕು, ಅವ್ರ ಕುಟುಂಬದವರೇ MLA ಆಗಬೇಕು, ಅವ್ರ ಕುಟುಂಬದವರೇ MLC ಆಗಬೇಕು. ಒಂದೇ ಕುಟುಂಬದವರು ಸೇರಿ ಜಿಲ್ಲೆನ ಆಡಳಿತ ಮಾಡ್ತಾ ಇದ್ದರೆ ಪ್ರಜಾಪ್ರಭುತ್ವ ಎಲ್ಲಿದೆ ಅನ್ನೋಂಥ ಪ್ರಶ್ನೆ ಬಂದಿದೆ. ಹಾಗಾಗಿ ಸಾಮಾನ್ಯ ಜನರು ರಾಜಕಾರಣಕ್ಕೆ ಬಂದು ಸಾಮಾನ್ಯನ ಸಮಸ್ಯೆಗಳಿಗೆ ಒಂದು ಸ್ಪಂದಿಸುವಂಥ ಮುಖಂಡರುಗಳನ್ನು ಹುಟ್ಟಾಕೋದು ಆಮ್ ಆದ್ಮಿ ಪಾರ್ಟಿಯ ಮೂಲ ಉದ್ದೇಶ ಆಗಿರೋದ್ರಿಂದ ಆ ಉದ್ದೇಶನ ಈಡೇರಿಸಬೇಕು, ಆ ರೀತಿಯಾದ ಸಂಘಟನೆ ಕಟ್ಟಬೇಕು ಅಂತ ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾಯಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಸೀತಾರಾಮ್ ಸರು, ಮತ್ತು ಇಲ್ಲಿ ರಾಮನಗರ, ಮಂಡ್ಯ, ಹಾಸನ ನೋಡ್ಕೊಳ್ತಾರೋ ನಮ್ಮ ನೆಲ್ಲೂರವರೇ ಆದಂಥ ಚೆನ್ನಪ್ಪ ಗೌಡರು ಇಲ್ಲಿ ಓಡಾಡಿ ಸಂಘಟನೆ ಮಾಡ್ತಾಯಿದ್ದೀವಿ. ನಮ್ಮ ಪಕ್ಷ ಒಂದು ಹೊಸ ಪಕ್ಷ, ಇವಾಗ ಹುಟ್ಟಿ ಒಂದು 10 ವರ್ಷ ಆಗಿದೆ. ಅಷ್ಟರಲ್ಲೇ ನಮ್ಮ ರಾಷ್ಟ್ರೀಯ ನಾಯಕರು ಅರವಿಂದ್ ಕೇಜ್ರಿವಾಲ್ ಅವರಾಗಲಿ ಮತ್ತು ಅವರ ಸಂಘಟಕರೆಲ್ಲ ಸೇರಿ ನಾವು ಇವತ್ತೊಂದು ರಾಷ್ಟ್ರೀಯ ಪಕ್ಷವಾಗಿ ಬೆಳೆದಿದ್ದೀವಿ. ಹತ್ತಿರದಲ್ಲೇ ಕರ್ನಾಟಕದಲ್ಲೂ ನಾವು ಹಲವಾರು ಕಡೆ ಚುನಾವಣೆಗಳನ್ನು ಸ್ಪರ್ಧಿಸಿ, ಅದು ಸ್ಥಳೀಯ ಚುನಾವಣೆ ಆಗಿರ್ಬೋದು, MLA ಚುನಾವಣೆಗಳಾಗಿರ್ಬೋದು, ಎಲ್ಲದರಲ್ಲೂ ಸಾಮಾನ್ಯ ಜನರಿಗೆ ರಾಜಕಾರಣಕ್ಕೆ ಬರೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ನಾವು ಆಮ್ ಆದ್ಮಿ ಪಾರ್ಟಿನ ಬೆಳೆಸ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರಬೇಕು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಚೆನ್ನಪ್ಪ ಗೌಡ ಅಂತ. ನಾನು ಮೂಲತಃ ಮಳವಳ್ಳಿ ತಾಲೂಕಿನ ನಿಮಗೂ ಗೊತ್ತಿದೆ, ಜಾತಿ ಮತ ಬಿಡಬೇಕು, ದೇಶವನ್ನು ಕಟ್ಟಬೇಕು ಅಂತ. ಈ ದೇಶದಲ್ಲಿ ಜಾತಿ ರಾಜಕಾರಣಗಳು ಮತ್ತು ಕುಟುಂಬ ರಾಜಕಾರಣಗಳು ಜಾಸ್ತಿ ಆಗಿ ಸಾರ್ವಜನಿಕರಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಹೊಡಿತಾ ಇದ್ದಾರೆ. ಅದನ್ನು ಜನಸಾಮಾನ್ಯರಿಗೆ ಮನವರಿಕೆ ಮಾಡಿಕೊಳ್ಬೇಕು. ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ಪ್ರವಾಸ ಮಾಡಿ ಆಮ್ ಆದ್ಮಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ದೃಢ ನಿರ್ಧಾರವನ್ನು ಮಾಡಿ ಪಕ್ಷದ ಎಲ್ಲ ಮುಖಂಡರು, ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರು ಸೀತಾರಾಮ್ ಮಂಡಪರವರು, ಮತ್ತು ನಮ್ಮ ಸಂಘಟನಾ ಕಾರ್ಯದರ್ಶಿ ಬಸವರಾಜರವರು, ನಮ್ಮ ಮಳವಳ್ಳಿ ತಾಲೂಕಿನ ಮುಖಂಡರು, ಹೀಗೆ ಹಲವಾರು ಎಲ್ಲರೂ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮವನ್ನು ಹಾಕಿದ್ದಾರೆ. ದಯಮಾಡಿ ಏನು ಕಾಂಗ್ರೆಸ್ ಸರ್ಕಾರ ಏನು ಅನೌನ್ಸ್ ಮಾಡಿದೆ ಇವತ್ತು
ಉಚಿತ ಭಾಗ್ಯಗಳು, ಆ ಉಚಿತ ಭಾಗ್ಯಗಳು ಆಮ್ ಆದ್ಮಿ ಪಕ್ಷದ ಕೊಡುಗೆ. ಆಮ್ ಆದ್ಮಿ ಪಕ್ಷದಲ್ಲಿ ಡೆಲ್ಲಿನಲ್ಲಿ 10 ವರ್ಷಗಳ ಹಿಂದೆ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯನವರು ಇವಾಗ ಫ್ರೀ ಕೊಟ್ಟಿದ್ದೀವಿ, 2000 ಮಹಿಳೆಯರು ಕೊಡ್ತೀವಿ, ಬಸ್ ಚಾರ್ಜ್ ಉಚಿತ, ನೀರಂತೂ ಕೊಡೋಕ್ಕಾಗಲ್ಲ ಬಿಡಿ, ಮತ್ತು ಎಜುಕೇಷನ್ ಅಂತೂ ಕೊಡೋಕ್ಕಾಗಲ್ಲ, ಮತ್ತು ಹೆಲ್ತ್ ಕೊಡೋಕ್ಕಾಗಲ್ಲ. ನಮ್ಮದು ಆರೋಗ್ಯವನ್ನು ಸುಧಾರಿಸಿದೆ. ಡೆಲ್ಲಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ಅಪ್ಗ್ರೇಡ್ ಮಾಡಿದ್ದೀವಿ, ಸ್ಕೂಲ್ಗಳನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಆದರೆ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಾಕ್ತಾ ಇದ್ದಾರೆ, ನಮ್ಮ ರೈತ ಬಾಂಧವರನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಅವ್ರು ಕಟ್ಟುವಂಥ ಫೀಸ್ಗಳು ಪ್ರೈವೇಟು ಕಾಲೇಜು ಮತ್ತು ಸ್ಕೂಲ್ಗಳಲ್ಲಿ ಎಷ್ಟು ಜಾಸ್ತಿ ಇದೆ ಅಂತಂದರೆ ಅವರು ಕೂಲಿ ಮಾಡೋದಲ್ಲ, ಅವ್ರು ದುಡ್ಡು ಕೂಡ ಒಂದು ಹಣ ಕೂಡ ಉಳಿಸೋಕ್ಕಾಗಲ್ಲ ಅವ್ರಿಗೆ. ದಯಮಾಡಿ ಜನತೆ ಅರ್ಥ ಮಾಡ್ಕೋಬೇಕು. ಮಳವಳ್ಳಿ ತಾಲೂಕಿನ ಜನತೆ, ಮಂಡ್ಯ ಜಿಲ್ಲಾ ಜನತೆ, ಕರ್ನಾಟಕ ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು. ಈ ಕಾಂಗ್ರೆಸ್, BJP, JDS ಅಂತ ಪಕ್ಷಗಳು ಶೋಷಣೆ ಮಾಡ್ತಾ ಇರೋದ್ರಿಂದ ಈ ಶೋಷಣೆ ನಿಲ್ಲಬೇಕು ಅಂತಂದರೆ ಹೆಚ್ಚು ಸಂಖ್ಯೆಯಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸಿ ಆಮ್ ಆದ್ಮಿ ಪಕ್ಷಕ್ಕೆ ಬಂದು ಜವಾಬ್ದಾರಿ ತಗೊಂಡು ಅವರೇ MLA ಕೂಡ ಆಗ್ಬೋದು, MP ಕೂಡ ಆಗ್ಬೋದು, ಕಾರ್ಪೊರೇಟರ್ ಆಗ್ಬೋದು, ಮತ್ತು ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ತಾಲೂಕ್ ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ಮತ್ತು ಕಾರ್ಪೊರೇಷನ್ ಚುನಾವಣೆ ಇರ್ಬೋದು, ಮುನ್ಸಿಪಾಲಿಟಿ ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಗಳಲ್ಲಿ ನಿಮ್ಮದೇ ಅಭ್ಯರ್ಥಿಗಳನ್ನು ಹಾಕ್ಕೊಂಡು ಒಂದು ಪ್ರಾಮಾಣಿಕ ವ್ಯಕ್ತಿಯನ್ನು ಗೆಲ್ಲಿಸಿ ಈ ಪ್ರಾಮಾಣಿಕ ಸರ್ಕಾರವನ್ನು ಎಲ್ಲೂ ಕೂಡ ತಗೊಂಡ್ಬರಬೇಕು. ನೋಡಿ, ಪಂಜಾಬಿನ ಜನ ನಿಜವಾಗ್ಲೂ ಅದೃಷ್ಟವಂತರು. ಇವತ್ತು ಏನು ಮಾಡಿದ್ದಾರೆ, ಪಂಜಾಬಲ್ಲಿ 300 ಯೂನಿಟ್ ಫ್ರೀ ಕೊಡ್ತಾ ಇದ್ದಾರೆ. ಇಲ್ಲಿ 200 ಯೂನಿಟ್ ಅಂತಂದರೆ ಫ್ರೀ ಇಲ್ಲ. ನಾನೇನಾರು 50 ಯೂನಿಟ್ ಫ್ರೀಯಾಗಿ ಉಪಯೋಗಿಸ್ತಾ ಇದ್ದರೆ ಅದ್ರ ಮೇಲೆ 10 ಯೂನಿಟ್ ಏನಾದರೂ ಜಾಸ್ತಿ ಯೂಸ್ ಮಾಡಿದ್ರೆ 60 ಯೂನಿಟ್ಗೂ ಕೂಡ ದುಡ್ಡು ಕಟ್ಟಬೇಕು. ನಾನು 200 ಯೂನಿಟ್ ಉಪಯೋಗಿಸ್ತಾ ಇದ್ದು 5 ಯೂನಿಟ್ ಜಾಸ್ತಿ ಬಂತು ಅಂತಂದರೆ ಅದು 205 ಯೂನಿಟ್ಗೂ ಕೂಡ ನೀವು ದುಡ್ಡು ಕಟ್ಟಬೇಕು. 2000-3500 ಇದೆ. ಅದೇ ಪಂಜಾಬಿನಲ್ಲಿ 300 ಯೂನಿಟ್ ಫ್ರೀ ಬರ್ತಾ ಇದೆ. 300 ಯೂನಿಟ್ ಆದಮೇಲೆ 1 ಯೂನಿಟ್ ಬಂದ್ರೂ 1 ಯೂನಿಟ್ ಮಾತ್ರ ದುಡ್ಡು ತಗೊತಾರೆ. ಅಲ್ಲಿ ನೀರು ಫ್ರೀ ಕೊಟ್ಟಿದ್ದೀವಿ, ಮಹಿಳೆಯರ ಬಸ್ ಚಾರ್ಜ್ ಉಚಿತ ಮಾಡಿದ್ದೀವಿ, ಸರ್ಕಾರಿ ಶಾಲೆಗಳನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ, ಆಸ್ಪತ್ರೆಗಳನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಅಂದರೆ ಜನಸಾಮಾನ್ಯರು ದುಡ್ದಿರುವಂತಹ ದುಡ್ಡು ಜನಸಾಮಾನ್ಯರ ಹತ್ರ ಇರುತ್ತೆ. ಹೇಗೆ ಅಂತಂದರೆ ಎಜುಕೇಷನ್ಗೆ ಜಾಸ್ತಿ ಖರ್ಚಾಗ್ತಾಯಿತ್ತು, ಹೆಲ್ತ್ಗೆ ಜಾಸ್ತಿ ಖರ್ಚಾಗ್ತಾಯಿತ್ತು. ಇದೆಲ್ಲ ಉಳಿತಾಯ ಆಗೋದ್ರಿಂದ ಜನಸಾಮಾನ್ಯರು, ಕರ್ನಾಟಕ ರಾಜ್ಯದ ಜನತೆ, ಇಲ್ಲಿ ಎಲ್ಲ ಸ್ಥಳೀಯ ಜನತೆ ಅರ್ಥ ಮಾಡ್ಕೋಬೇಕು. ಇದು ಈ ಏನಿದೆ ಲೀಡಿಂಗ್ ಪಾರ್ಟಿಗಳು ಕಾಂಗ್ರೆಸ್, BJP ಜನಗಳನ್ನ ಮೋಸ ಮಾಡ್ತಾ ಇದ್ದಾರೆ. ಇವ್ರನ್ನ ದಯವಿಟ್ಟು ಇನ್ನು ಮುಂದೆ ನಂಬಬೇಡಿ. ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸಿ. ನಿಮ್ಮೆಲ್ಲ ಕಷ್ಟ ಸುಖಗಳಿಗೆ ಆಮ್ ಆದ್ಮಿ ಪಕ್ಷ ನಿಮ್ಮ ಮುಂದೆ ಇರುತ್ತೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.